ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಟಿಪ್ಸ್ ಬಗ್ಗೆ ನೋಡೋಣ ಬನ್ನಿ. ಮನೆಯಲ್ಲಿರುವ ಈ ಸಂಗತಿಗಳು ನಿಮ್ಮ ಜೇಬು ಖಾಲಿಗೊಳಿಸುತ್ತವೆ. ಹಾಗಾದರೆ ಇಂದೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಲ್ಲಿಯಿಂದ ನೀರು ಸೋರುವುದು. ಮೊದಲನೇದಾಗಿ ನಲ್ಲಿಯಿಂದ ನೀರು ಸೋರುವುದು. ಮನೆಯಲ್ಲಿ ಯಾವುದೇ ಟ್ಯಾಪ್ ಆಫ್ ಮಾಡಿದ ನಂತರವೂ ನೀರು ಹನಿ ಹನಿಯಾಗಿ ಸೋರುತ್ತಲೇ ಇದ್ದರೆ ಅದನ್ನು ವಾಸ್ತು ದೋಷವೆಂದು ಪರಿಗಣಿಸಲಾಗುತ್ತದೆ. ಹನಿ ಹನಿಯಾಗಿ ನೀರು ಹೇಗೆ ಪೋಲಾಗುತ್ತದೋ ಅದೇ ರೀತಿ ಹಣವು ಮನೆಯಿಂದ ಹರಿದು ಹೋಗುತ್ತದೆ ಎಂದು ಹೇಳುತ್ತಾರೆ ಜ್ಯೋತಿಷ್ಯ ಶಾಸ್ತ್ರರು. ಆದ್ದರಿಂದ ಆದಷ್ಟು ಬೇಗ ನಲ್ಲಿಯನ್ನು ದುರಸ್ತಿ ಮಾಡಿಕೊಳ್ಳಿ. ಇನ್ನು ಎರಡನೆಯದಾಗಿ ಒಣಗಿದ ತುಳಸಿ ಗಿಡ. ತುಳಸಿ ಗಿಡ ಪ್ರತಿ ಮನೆಯಲ್ಲೂ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಆದರೆ ತುಳಸಿ ಗಿಡವು ಹಚ್ಚ ಹಸಿರಾಗಿರಬೇಕು. ತುಳಸಿ ಗಿಡ ಒಣಗಿದ್ದರೆ ಅದನ್ನು ತಕ್ಷಣವೇ ಬದಲಾಯಿಸಿಕೊಳ್ಳಬೇಕು. ಮನೆಯಲ್ಲಿ ಒಣಗಿದ ತುಳಸಿ ಗಿಡ ಆರ್ಥಿಕ ಬಿಕ್ಕಟ್ಟನ್ನು ಆಹ್ವಾನಿಸುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹಾಗಾಗಿ ಒಣಗಿದ ತುಳಸಿ ಗಿಡ ಇದ್ದರೆ ಅದನ್ನು ಬೇಗನೆ ತೆಗೆದುಹಾಕಿ. ಇನ್ನು ಮೂರನೆಯದಾಗಿ ಒಡೆದ ಕನ್ನಡಿ ಅಥವಾ ದರ್ಪಣ. ಒಡೆದ ಕನ್ನಡಿ ಅಥವಾ ದರ್ಪಣ ಮನೆಯಲ್ಲಿರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಆಹ್ವಾನಿಸುತ್ತದೆ ಎಂದು ಹೇಳಲಾಗಿದೆ. ಹಾಗಾಗಿ ಒಡೆದ ಕನ್ನಡಿ ಮನೆಯಲ್ಲಿದ್ದರೆ ಅದನ್ನು ಬೇಗನೆ ತೆಗೆದುಹಾಕಿ. ಇನ್ನು ನಾಲ್ಕನೆಯದಾಗಿ ಸಂಪತ್ತು ಸಂಗ್ರಹಿಸಿ ಇಡುವ ಸ್ಥಳ. ಸಂಪತ್ತು ಸಂಗ್ರಹಿಸಿ ಇಡುವ ಸ್ಥಳ ವಾಸ್ತುಶಾಸ್ತ್ರದ ಪ್ರಕಾರ ಸಂಪತ್ತು ಸಂಗ್ರಹವಾಗುತ್ತಿರುವ ಸ್ಥಳ ಯಾವಾಗಲೂ ಉತ್ತರ ದಿಕ್ಕಿಗೆ ತೆರೆಯಲ್ಲಿರಬೇಕು. ಅಂದರೆ ಸಂಪತ್ತು ಸಂಗ್ರಹಿಸಿ ಇಡುವ ಸ್ಥಳ ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ತೆರೆದಿರಬೇಕು ಎಂದು ಜ್ಯೋತಿಷ್ಯ ಶಾಸ್ತ್ರರು ಹೇಳುತ್ತಾರೆ. ಉದಾಹರಣೆಗೆ ಉತ್ತರ ದಿಕ್ಕಿನಲ್ಲಿ ಬೀರು ಅಥವಾ ಸುರಕ್ಷಿತವಾಗಿ ಬಾಗಿಲು ತೆರೆಯುವುದು ಹಣಕಾಸಿನ ನಿರ್ಬಂಧಗಳನ್ನು ತಡೆಯುತ್ತದೆ ಎಂದು ಹೇಳಬಹುದು. ಇನ್ನು ಐದನೆಯದಾಗಿ ನೀರು ಹರಿಯುವ ದಿಕ್ಕು. ಮನೆಯಿಂದ ಹೊರಹೋಗುವ ಎಲ್ಲ ನೀರಿಗೂ ಪೂರ್ವ ಅಥವಾ ಉತ್ತರ ದಿಕ್ಕಿನಿಂದ ಮಾತ್ರ ಹೊರಹೋಗುವಂತೆ ವ್ಯವಸ್ಥೆ ಮಾಡಿ. ಅಂದರೆ ಮನೆ ಒಳಗಿನಿಂದ ಹರಿಯುವ ನೀರನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಿಂದ ಮಾತ್ರ ನೀರು ಹೊರಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯರು ಹೇಳುತ್ತಾರೆ. ಇಷ್ಟು 5 ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ನೋಡಿ. ನಿಮಗೆ ಏನಾದರೂ ಉಪಯೋಗ ಎನಿಸಿದರೆ ನನಗೆ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.